ವಿದ್ಯಾರ್ಥಿಗಳು IAS, IPS, ಇಂಜಿನಿಯರು, ಡಾಕ್ಟರು ಮೊದಲಾದಂತವರು ಕೂಡ ಕರ್ನಾಟಕದಲ್ಲಿ ಬಾಳುವುದಕ್ಕೆ ಯೋಚನೆಯನ್ನು ಮಾಡುತ್ತಾರೆ ಹೊರತು ಕರ್ನಾಟಕದಲ್ಲಿ ಜನಿಸಿದಂತ ಯಾವ ವರ್ಗ ಯಾವ ಪಂಗಡದವರು ಇನ್ನೊಂದು ರಾಷ್ಟ್ರಕ್ಕೆ ಮಾತ್ರ ಆಶೆ ಪಡುವುದಿಲ್ಲಂತಹ ಒಂದು ಧರ್ಮದ ಭೂಮಿ ನಮ್ಮ ಕರ್ನಾಟಕದ ಭೂಮಿ ಅಂತ ಹೇಳ್ತೀನಿ. ಅಂತ ಕರ್ನಾಟಕ ಭೂಮಿಯಲ್ಲಿ ಹಿಮಾಲಯದಲ್ಲಿ ಶ್ರೀರಾಮ್ ಜಯರಾಮ್ ಶ್ರೀರಾಮ್ 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 ಅಂತಕ್ಕಂಥ ಕೋಟ್ಯಾಂತ ಯೋಗಿಗಳು ಜಪ ಮಾಡಿದಂತ ಮಂತ್ರದ ಶಕ್ತಿ ವಾಲ್ಮೀಕಿ ಜಾತಿಯಲ್ಲಿ ಹುಟ್ಟಿದ ಬಳ್ಳಾರಿ ಜಿಲ್ಲೆಯಲ್ಲಿ ಹುಟ್ಟಿದ ನಮ್ಮ ಶ್ರೀರಾಮನಿಗೆ ಆ ಶಕ್ತಿ ಬಂದಿದೆ ಅಂತ ಹೇಳ್ತೀನಿ ನಾವು. ಶ್ರೀರಾಮ ಅಂತಕ್ಕಂಥ ಮಂತ್ರ ಶ್ರೀಕೃಷ್ಣ ಪರಮಾತ್ಮ, ಶಿವ, ಶ್ರೀರಾಮ, ಆದಿಶಕ್ತಿ, ಗುರುದೇವ ಅಂತಕ್ಕಂಥ ಮಂತ್ರಗಳು ಗುರುಗಳು ಜಪ ಮಾಡಿದ್ರೆ ಅದು ಯಾರಿಗೆ ಮೂಡುತ್ತೆ ಯಾರಿಗೆ ಮುಟ್ಟುತ್ತಾ ಅಂದ್ರೆ ಶ್ರೀರಾಮ ಅಂತಕ್ಕಂಥ ಮಂತ್ರ ಬ್ರಹ್ಮಚಾರಿಯನ್ನ ಇರಬೇಕು, ಇಲ್ಲ ಧೈರ್ಯವಂತನಾಗಬೇಕು, ಇಲ್ಲ ದಾನವಂತನಾಗಬೇಕು. ಈ 3 ಗುಣಗಳಲ್ಲಿ ಬಾಲರಾಮಾಯಣದಲ್ಲಿ ವಾಲ್ಮೀಕಿ ಜಾತಿಯಲ್ಲಿ ಹುಟ್ಟಿ ದೊಡ್ಡ ಋಷಿಯಾದಂತ ವಾಲ್ಮೀಕಿ ಜಾತಿಯಲ್ಲಿ ಹುಟ್ಟಿದಂತ ವಾಲ್ಮೀಕಿ ಋಷಿಯನ್ನು ನೋಡಿದ್ದೇವೆ. ಅದೇ ರೀತಿಯಾಗಿ ಅವರು ಯಾವ ಗುಣದಲ್ಲಿ ಆಗಿದ್ದಾರೋ ಗೊತ್ತಿಲ್ಲ, ಎಲ್ಲವರ್ಕಿಂತ ದೊಡ್ಡವ ಪರಮಾತ್ಮ, ಪರಮಾತ್ಮನ ಸಂತಾನ ಯೋಗಿ, ಯೋಗಿ ಸಂತಾನ ತ್ಯಾಗಿ. ಏನು ತ್ಯಾಗಿ ಅಂದರೆ ಬೇಡವುದು ಒಂದಾದರೆ ಕೊಡುವುದು 10 ಅಂತ ಒಂದು ದಾನ ವೀರ ಸೂರ ಕರ್ಣ ನಮ್ಮ ಶ್ರೀರಾಮನು ಅಂತ ನಮ್ಮ ಹೃದಯಪೂರ್ವಕವಾಗಿ ಸಭಾಮಂಟಪದಲ್ಲಿ ಅವರಿಗೆ ಹೇಳ್ತೀವಿ. ನೀವು ಎಲ್ಲರೂ ಅವರ ಬಗ್ಗೆ ದೇವರನ್ನ ಪ್ರಾರ್ಥನೆ ಮಾಡಿ ಆರೋಗ್ಯದಿಂದ ಚೆನ್ನಾಗಿರ್ಲಂತ ಹೇಳಿ ಅವರು ಆರೋಗ್ಯ ಸಜ್ಜರಾಗಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಬಹಳ ಸಹಾಯಗಳನ್ನು ಮಾಡಿದ್ದಾರೆ.